दोस्तों, आप सबको मेरा नमस्कार। ರಾಮಕೃಷ್ಣ ಯೂಟ್ಯೂಬ್ ಚಾನಲ್ में आप सबका स्वागत है। ಸ್ನೇಹಿತರೆ, ನಾವು ಮಾತಾಡಬೇಕಾದ್ರೆ ತುಂಬ ಮಿಸ್ಟೇಕ್ಸ್ ಮಾಡ್ತೀವಿ. ಯಾಕೆ ಮಿಸ್ಟೇಕ್ ಆಗುತ್ತೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಆಮೇಲೆ ಯೋಚನೆ ಮಾಡಿದ ಮೇಲೆ ಗೊತ್ತಾಗುತ್ತೆ, ಹೌದು ಇದು ನಾನು ಈ ವರ್ಡನ್ನ ಇಲ್ಲಿ ಯೂಸ್ ಮಾಡಬಾರ್ದಾಗಿತ್ತು ಅಂಥೇಳಿ. ಸೊ ಆ ಥರದ ಯಾವ ಮಿಸ್ಟೇಕ್ಸನ್ನು ನಾವು ಮಾಡ್ತೀವಿ, ಅದರ ಬದಲು ಯಾವ ವರ್ಡನ್ನು ನಾವು ಯೂಸ್ ಮಾಡಬೇಕಾಗಿತ್ತು, ಇದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದರಲ್ಲಿ ಬೆನಿಫಿಟ್ ಎಲ್ರಿಗೂ ಇದೆ ಮತ್ತು ಪರ್ಟಿಕ್ಯುಲರಾಗಿ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗಿದೆ. ಯಾಕಂದರೆ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ವರ್ಕ್ ಬುಕ್ಕಲ್ಲಿ ಏನು ಕ್ವೆಶ್ಚನ್ಸ್ ಇದೆ ಆ ಕ್ವೆಶ್ಚನ್ಸ್ ತೊಗೊಂಡು ಮಾಡಿರೋದ್ರಿಂದ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗೆ ಡೈರೆಕ್ಟಾಗಿ ಅವರಿಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ಹಾಗೆ ಬೇರೆ ಜನರಲ್ಲಾಗಿ ಯಾರು ಹಿಂದಿ ಕಲಿತಾ ಇದ್ದೀರಾ ಎಲ್ರಿಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಕ್ಯಶುದ್ಧಿ ಅಂದ್ರೇನು? ಸೆಂಟೆನ್ಸಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ. ಏನು ಮಿಸ್ಟೇಕ್ ಇರ್ಬೋದು? ಅದರಲ್ಲಿ ವಚನ ಇರ್ಬೋದು, ಲಿಂಗ್ ಇರ್ಬೋದು, ಕಾಲಿರ್ಬೋದು, ಕಾರಕ್ಕಿರ್ಬೋದು, ಏನೆಲ್ಲ ಮಿಸ್ಟೇಕ್ಗಳಿರ್ಬೋದು. ನಾನು ಆ ಸೆಂಟೆನ್ಸಲ್ಲಿ ಪರ್ಟಿಕ್ಯುಲರಾಗಿ ಬಂದಾಗ ಯಾವ ಮಿಸ್ಟೇಕ್ ಇದೆ, ಯಾಕಿದೆ, ಮತ್ತು ಏನು ಬರಬೇಕಿತ್ತು ಅದನ್ನು ಹೇಳ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಬೇರೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ತುಮ್ಹಾರೆ ಘರ್ ಜಾವೋ ಏಕ್ ವಾಕ್ಯ ಹೇ. ತುಮ್ಹಾರೆ ಘರ್ ಜಾವ್, ನೀನು ನಿನ್ನ ಮನೆಗೆ ಹೋಗು. ಅಯ್ಯೋ ಸರಿನೇ ಇದೆಯಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಹಿಂದಿನಲ್ಲಿ ಒಂದು ರೂಲ್ ಇದೆ, ಏನಂದರೆ ಒಂದೇ ಥರದ ಎರಡು ಸರ್ವನಾಮ ಒಟ್ಟಿಗೆ ಬರಬಾರ್ದು ಅಂಥೇಳಿ. ಮತ್ತು ತುಮ್ಹಾರೆನಲ್ಲಿ ಪ್ಲಸ್ ಕೆ ತುಮ್ಹಾರೆ ಆಗಿರೋದ್ರಿಂದ ಸೊ ತುಮ್ ಎರಡು ಬಂದಾಗಾಯಿತು ಒಟ್ಟಿಗೆ. ಸೊ ಅದನ್ನು ನಾವು ಅಲ್ಲಿ ನಿಜವಾಚಕ ಸರ್ವನಾಮನ ಯೂಸ್ ಮಾಡಬೇಕು. ನಿಜವಾಚಕ ಸರ್ವನಾಮ ಆಪ್ ಇದೆ, ಅದರದ ರೂಪಗಳು ಅಪನ, ಅಪನೆ, ಅಪನಿ ಅಂತ ಬರುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, ಅಪನೇ ಘರ್ ಜಾವೋ ಅಂತ ನಾವು ಹೇಳ್ತೀವಿ. ಅಪನೇ ಘರ್ ಜಾವೋ ಅಂದರೆ ನೀನು ನಿನ್ನ ಮನೆಗೆ ಹೋಗು ಅಂತಲೇ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ವಹ ಧೀಮಿ ಸ್ವರ್ ಮೇ ಬೋಲಿ ಸರಿ ಇದೆ. ವಹ ಸ್ವರ್ ಮೇ ಬೋಲಿ, ಧೀಮಿ ಸ್ವರ್ ಅನ್ನೋ ಶಬ್ದ ಏನಿದೆ ಅದು ಪುಲ್ಲಿಂಗ ಶಬ್ದ ಇದ್ದಾಗ ಅದರ ಹಿಂದೆ ಬರೋ ಯಾವ್ದು ವಿಶೇಷಣ ಇರುತ್ತೆ ಅದು ಪುಲ್ಲಿಂಗನೇ ಇರಬೇಕಲ್ವಾ. ಸೊ ಅದಕ್ಕಾಗಿ ವಹ ಧೀಮೆ ಸ್ವರ್ ಮೇ ಬೋಲಿ ಅಂತ ಬರಬೇಕು. ಧೀಮಿ ಸ್ವರ್ ಅನ್ನೋದು ರಾಂಗ್ ಆಗುತ್ತೆ, ಯಾಕಂದರೆ ಇಲ್ಲಿ ಸ್ವರ್ ಶಬ್ದ ಜೋ ಹೇ ವಹ ಪುಲ್ಲಿಂಗ್ ಶಬ್ದ ಹೇ. ಇಲ್ಲಿ ಮೇ ಬಂದಿರೋದ್ರಿಂದ ಧೀಮಾನು ಬರಬಾರ್ದು, ಧೀಮೆ ಸ್ವರ್ ಮೇ ಆಕಾರ ಅಂತ ಏಕಾರ ಅಂತ ಆಗಬೇಕಾಗುತ್ತೆ. ವಹ ಧೀಮೆ ಸ್ವರ್ ಮೇ ಬೋಲಿ ಸಹಿ ಉತ್ತರ ಹೇ. ಮೇರೆ ಕೋ ಅಪ್ನಾ ಕಾಮ್ ಬಹುತ್ ಪಸಂದ್ ಹೇ. ಮೇರೆ ಕೋ ಇದೆಲ್ಲ ಸ್ಪೋಕನಲ್ಲಿ ಸಾಮಾನ್ಯ ಮುಂಬೈ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಅದ್ರ ಕರೆಕ್ಟ್ ಫಾರ್ಮ್ ಏನು? ಮೈ ಪ್ಲಸ್ ಕೋ ಮೇರೆ ಕೋ ಆಗಲ್ಲ, ಅದು ಮುಝೇ ಆಗುತ್ತೆ. ಮುಝೇ ಅಪ್ನಾ ಕಾಮ್ ಬಹುತ್ ಪಸಂದ್ ಹೇ. ನನಗೆ ನನ್ನ ಕೆಲಸ ತುಂಬ. ನೋಡಿ, ಮುಝೇ ಮೇರಾ ಕಾಮ್ ಬಹುತ್ ಪಸಂದ್ ಹೇ ಅಂತ ಕೊಡಲಿಲ್ಲ, ಫಸ್ಟ್ ಒನ್ ಹೇಳಿದ್ನಲ್ಲ, ಮುಝೇ ಅಪ್ನಾ ಕಾಮ್ ಬಹುತ್ ಪಸಂದ್ ಹೇ. ಶ್ಯಾಮ್ನೆ ಸಂತೋಷ್ ಕಾ ಸಾನ್ಸ್ಲಿ ಭೂತಕಾಲದಲ್ಲಿದೆ ಸೆಂಟೆನ್ಸ್. ಇಲ್ಲಿ ಏನು ತಪ್ಪಿರ್ಬೋದು? ಸಾನ್ಸ್ ಜೋ ಶಬ್ದ ಇದೆಯಲ್ಲ ಅದು ಸ್ತ್ರೀಲಿಂಗ್ ಶಬ್ದ. ಹಿಂದಿ ಮೇ ಸಿರ್ಫ್ ದೋ ಹಿ ಲಿಂಗ್ ಹೇ, ಏಕ್ ಪುಲ್ಲಿಂಗ್ और ಸ್ತ್ರೀಲಿಂಗ್ ಶಬ್ದ ಇದ್ದಾಗ ಅದರ ಹಿಂದೆ ಬರುವ ಸಂಬಂಧಕಾರಕಗಳು ಕಾ, ಕೆ, ಕೀನೇ ಬರಬೇಕು ಸ್ತ್ರೀಲಿಂಗ್ ಇದ್ದಾಗ. ಸೊ ಶ್ಯಾಮ್ನೆ ಸಂತೋಷ್ ಕಿ ಸಂತೋಷ್ ಕೀ ಬರಬೇಕಾಗುತ್ತೆ. ಸೊ ಮಾಡಿದಾಗ ಲೀ ಅನ್ನೋದೇನು ಲಿಯಾ ಪುಲ್ಲಿಂಗ್, ಲೀ ಸ್ತ್ರೀಲಿಂಗ್, ಅದು ಕರೆಕ್ಟ್ ಇದೆ. ಬಾಲಕ್ನೇ ರೋಟಿ ಖಾಯಾ ಕರೆಕ್ಟ್ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಇಲ್ಲಿ ನೇಕ್ ಬಂದಾಗ ಅಥವಾ ಯಾವುದೇ ಕಾರಕಗಳು ಬಂದಾಗ ಕರ್ತ ಜೊತೆ ಆ ಕರ್ಮಪದ ಏನಿರುತ್ತೆ ಅದಕ್ಕೆ ಅನುಸಾರವಾಗಿ ಇಲ್ಲಿ ಕ್ರಿಯೆ ಬದಲಾಗಬೇಕು. कर्मपद कौन सा है? रोटी शब्द है. रोटी शब्द हिंदी में स्त्रीलिंग शब्द है, तो इसलिए यहाँ होना है बालक ने रोटी खाई. ಅಲ್ಲಿ ಲಡ್ಕಿ ಬಂದಿದ್ರು ಖಾಯಿನೇ ಬರುತ್ತೆ, ಬಾಲಕ್ ಬಂದರೂ ಖಾಯಿ ಬರುತ್ತೆ, ಬಚ್ಚೆ ಬಂದರೂ ಖಾಯಿನೇ ಬರುತ್ತೆ. ಯಾಕೆ? ಹಮ್ ಸಿರ್ಫ್ ರೋಟಿ ಶಬ್ದಕ್ಕೋ ದೇಖ್ತೆ ಹೇ, ಕರ್ತಾ ಕೋ ನಹಿ, ಕರ್ತಾನ ನೋಡಬಾರ್ದು. ಸೊ ಬಾಲಕ್ನೇ ರೋಟಿ ಖಾಯಿ ಕರೆಕ್ಟ್ ಆನ್ಸರ್. ಯಹ ಏಕ್ ಇತಿಹಾಸಿಕ್ ಘಟನಾ ಹೇ. ಇತಿಹಾಸಿಕ್ ಇದನ್ನು ನೋಡಿ, ಇತಿಹಾಸ್ ಪ್ಲಸ್ ಅನ್ನೋ ಒಂದು ಇದನ್ನು ನಾವು ಸೇರಿಸಿದಾಗ ಪ್ರತ್ಯಯ ಏನಾಗುತ್ತೆ? ಐತಿಹಾಸಿಕ್ ಅಂತ ಆಗಬೇಕು. ಹಿಸ್ಟಾರಿಕಲ್ ಅಂತೀವಲ್ಲ ಅವಾಗ ಅದೇ ಥರ ಐತಿಹಾಸಿಕ್ ಮಾಡಿದರೆ ಅಲ್ಲಿ ಸರಿಯಾಗುತ್ತೆ. ಯಹ ಏಕ್ ಐತಿಹಾಸಿಕ್ ಘಟನಾ ಹೇ. ಸೆವೆಂತ್ ಒನ್, ಭೈನ್ಸ್ ಕಾ ತಾಕತ್ವರ್ ದೂಧ್ ಹೋತಾ ಹೇ. ಭೈನ್ಸ್ ಕಾ ತಾಕತ್ವರ್ ದೂಧ್ ಅಂದರೆ ಏನು? ಸೆಂಟೆನ್ಸ್ ಇಲ್ಲಿ ಜಂಬಲ್ಡ್ ವರ್ಡ್ ಆಗಿದೆ, ಅಂದರೆ ಶಬ್ದಗಳು ಆಚೆ ಈಚೆ ಆಗಿದೆ. ಅದಕ್ಕೇನು ಮಾಡಬೇಕು? ಭೈನ್ಸ್ ಕಾ ದೂಧ್
ತಾಕತ್ವರ್ ಹೋತಾ ಹೈ ಅನ್ನೋದು ಕರೆಕ್ಟ್ ಆಗುತ್ತೆ. ಭೈನ್ಸ್ ಕಾ ದೂದ್ ಬರಬೇಕು ಒಟ್ಟಿಗೆ, ತಾಕತ್ವರ್ ಮತ್ತೆ ಬರಬೇಕು, ತಾಕತ್ವರ್ ಹೋತಾ ಹೈ. अध्यापक जी पढ़ा रहा है, अध्यापक यहाँ बड़े हैं, आदर देना है, इसलिए जी का प्रयोग भी किया है. तो पुल्लिंग ಏಕವಚನ में हम क्रिया को नहीं रख सकते. ಅಲ್ಲಿ ಪುಲ್ಲಿಂಗ ಏಕವಚನದಲ್ಲಿ ಇಡೋ ಹಾಗಿಲ್ಲ. ಪುಲ್ಲಿಂಗ ಬಹುವಚನ में आदर सूचक बहुवचन, ಏಕವಚನ ಇದ್ರೂ अध्यापक आदर सूचक बहुवचन के रूप में रहेने ಇಡಬೇಕಾಗುತ್ತೆ. इसलिए अध्यापक जी पढ़ा रहे हैं, है ಮೇಲೆ ಡಾಟ್ ಬರಬೇಕು, बिंदु बरಬೇಕು, वह भी बहुवचन सूचक है, आदर सूचक. अध्यापक जी पढ़ा रहे हैं. श्यामा ने कहानी सुनाया. ನೋಡಿ, रोटी खाया अल्ल खाई ಅಂತ ಹೇಳಿದ ಮೇಲೆ कहानी शब्द क्या है, स्त्रीलिंग है, इसलिए यहाँ में आया है. कर्मपदದ ಅನುಸಾರ ಕ್ರಿಯೆ ಬದಲಾಗಬೇಕು. कर्मपद क्या है, कहानी है. कहानी शब्द स्त्रीलिंग है, इसलिए क्रिया स्त्रीलिंग में ही होनी चाहिए. तो वाक्य का रूप होगा श्यामा ने कहानी सुनाई. ಅಲ್ಲಿ मैंने कहानी सुनाई ಏನು ಬಂದರೂ कहानी ಬಂದಗೆ सुनाई ಅಂತಲೇ ಬರಬೇಕಾಗುತ್ತೆ ಭೂತಕಾಲದಲ್ಲಿ. मैं विश्वविद्यालय को जा रहा हूँ, ನಾನು ವಿಶ್ವವಿದ್ಯಾಲಯಕ್ಕೆ ಹೋಗುತ್ತಿದ್ದೇನೆ. ಕರೆಕ್ಟೇ ಅನಿಸುತ್ತಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಕೆಲವು ಸಂದರ್ಭಗಳಲ್ಲಿ ಕೋ ಅನ್ನೋದು ಅದು ಇನ್ವಿಸಿಬಲ್ ಆಗಿರಬೇಕು, ಅದು ಕಾಣಿಸ್ಬಾರ್ದು, ಅದನ್ನು ನಾವು ಯೂಸ್ ಮಾಡೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಮೈ ವಿಶ್ವವಿದ್ಯಾಲಯ ಜಾ ರಹಾ ಹೂँ. ಎಕ್ಸಾಮಲ್ಲಿ ಘರ್ ಕೋ ಜಾ ರಹಾ ಹೂँ ಅಂದರೆ ಘರ್ ಜಾ ರಹಾ ಹೂँ. ಕಾಲೇಜ್ ಕೋ ಜಾ ರಹಾ ಹೂँ ಅಂತ ಕೊಟ್ಟರೆ ಕಾಲೇಜ್ ಜಾ ರಹಾ ಹೂँ, ಜಾ ರಹೇ ಹೇ ಹಾಗೆ ಬರಿಬೇಕು. ಅದ್ರ ಜೊತೆ ನಾವು ಕೋ ಅನ್ನೋ ಕಾರಕನ್ನು ಯೂಸ್ ಮಾಡೋದು ಬೇಡ. ಓಕೆ, ಸುನಿಯೇ ಅಂದರ್ ಚಲೆ ಜಾವೋ. ನೋಡಿ, ಸುನಿಯೇ ಲಿಸನ್ ಇಂಗ್ಲೀಷಲ್ಲಾದ ಸಮಸ್ಯೆ ಇಲ್ಲ, ಎಲ್ರಿಗೂ ಸೇಮ್ ಬರುತ್ತೆ. ಸುನಿಯೇ ಅಂದ ಕೂಡಲೇ ಏನಾಯಿತು, ಇಲ್ಲಿ ದೊಡ್ಡವರಿಗೆ ಅಥವಾ ರೆಸ್ಪೆಕ್ಟಿಗೆ ಅಥವಾ ತುಂಬ ಜನಕ್ಕೆ ಹೇಳ್ತಿರೋದು. ಆವಾಗ ಕ್ರಿಯೆನಲ್ಲೂ ಏನಿರಬೇಕು, ಅಂದರ್ ಚಲೆ ಜಾವೋ ಬರಬಾರ್ದು, ಅಂದರ್ ಚಲೆ ಜಾಯಿಯೇ, ತುಮ್ ಜಾವೋ, ಆಪ್ ಜಾಯಿಯೇ. ಸುನಿಯೇ ಅಂದ ಕೂಡಲೇ ಆಪ್ ಸುನಿಯೇ, ಆಪ್ ಅಂದರ್ ಚಲೆ ಜಾಯಿಯೇ, ನೀವು ಒಳಗಡೆ ಹೋಗಿ ಅನ್ನೋ ಅರ್ಥ ಬರುತ್ತೆ. यह किताब किसका है. ನೋಡಿ, ಕಿತಾಬ್ ಶಬ್ದ ಜೋ ಹೇ वो ಸ್ತ್ರೀಲಿಂಗ್ है, तो ಸ್ತ್ರೀಲಿಂಗ್ ಇದ್ದಾಗ ಏನು ಬರಬೇಕು, ಕ್ರಿಯಾನೂ ಹಾಗೆ ಇರಬೇಕಲ್ವಾ. ಕಿತಾಬ್, ಯಹ ಕಿತಾಬ್ ಕಿಸ್ಕಿ ಹೇ, ಕಿತಾಬ್ ಕಿಸ್ಕಿ ಹೇ. ಯಾಕೆ ಕಿಸ್ಕಿ ಬಂತು, ಕಿತಾಬ್ ಶಬ್ದ ಸ್ತ್ರೀಲಿಂಗ್ है. यहाँ ತಾಜಾ ಭೈನ್ಸ್ ಕಾ ದೂದ್ ಮಿಲ್ತಾ ಹೇ, ಇದು ಅಷ್ಟೇ ಜಂಬಲ್ಡ್ ವರ್ಡ್ ಆಗಿದೆ. ತಾಜಾ ಭೈನ್ಸ್ ಅಂತ ಏನಾದರೂ ಇರುತ್ತಾ ಅಥವಾ ದೂದ್ ಫ್ರೆಶ್ ಇರುತ್ತೋ, ಭೈನ್ಸೇ ಫ್ರೆಶಾ. यहाँ भैंस का ताज़ा दूध मिलता है ಕರೆಕ್ಟ್ ಆಗುತ್ತೆ. ಭೈನ್ಸ್ ಕಾ ಬಂದು ಮತ್ತೆ ದೂದ್ ಹಿಂದೆ ಏನು ಬರಬೇಕು, ತಾಜಾ ಅನ್ನೋ ವಿಶೇಷಣ ಬರಬೇಕು. ತಾಜಾ ದೂದ್ ಮಿಲ್ತಾ ಹೇ, ಫ್ರೆಶ್ ಮಿಲ್ಕ್ ಅಂತ ಆಗುತ್ತೆ, ಆವಾಗ ಸೆಂಟೆನ್ಸ್ ಕರಿ ಆಗುತ್ತೆ. ರೋಗಿ ಕೋ ಕಾಟ್ಕರ್ ಸೇಬ್ ಖಿಲಾವೋ. ರೋಗಿ ಕೋ ಕಾಟ್ಕರ್ ಅಂದ್ರೇನು, ರೋಗಿನೇ ಕತ್ತರಿಸ್ಬೇಕಾ. ನೋಡಿ ಹೇಗೆ ಅಪಾರ್ಥ ಕೊಡುತ್ತೆ. ಅದಕ್ಕೆ ಏನು ಮಾಡಬೇಕು, ರೋಗಿ ಕೋ ಸೇಬ್ ಕಾಟ್ಕರ್ ಖಿಲಾವೋ, ರೋಗಿ ಕೋ ರೋಗಿಗೆ ಸೇಬ್ ಕಾಟ್ಕರ್ ಖಿಲಾವೋ ಅಥವಾ ಸೇಬ್ ಕಾಟ್ಕರ್ ರೋಗಿ ಕೋ ಖಿಲಾವೋ ಹಾಗೂ ಹೇಳ್ಬೋದು, ಎರಡು ಕರೆಕ್ಟ್ ಆಗುತ್ತೆ. ಆಪ್ ಖಾನಾ ಖಾವೋಗೆ, ಯೂಶ್ವಲಿ ಇದನ್ನು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಗ್ರಾಮ್ಯಾಟಿಕಲ್ಲಿ ನಾವು ನೋಡಿದರೆ ಇದು ರಾಂಗ್ ಆಗುತ್ತೆ. ತುಮ್ ಖಾನಾ ಖಾವೋಗೆ ಅದನ್ನೇ ನಾವು ಆಪ್ ಬಂದಾಗ ಆಪ್ ಖಾನಾ ಖಾಯೇಂಗೆ ಅಂತಲೇ ಹೇಳಬೇಕು. ತುಮ್ ಖಾನಾ ಖಾವೋಗೆ ಆಪ್ ಆವೋ ಅಂತ ಹೇಳ್ತಾರಲ್ಲ, ಅದು ರಾಂಗ್ ಆಗುತ್ತೆ. ಆಪ್ ಬೋಲೋ ಅದು ರಾಂಗ್ ಆಗುತ್ತೆ. ಆಪ್ ಬೋಲಿಯೇ, ಆಪ್ ಆಯಿಯೇ, ಆಪ್ ಖಾಯಿಯೇ ಬರಬೇಕು. ಹಾಗೆಯೇ ಆಪ್ ಖಾನಾ ಖಾಯೇಂಗೆ, ಖಾವೋಗೆ ಬರಬಾರ್ದು, ತುಂಬಿದ್ರೆ ಮಾತ್ರ ಹೋಗೆ. ಆಪ್ ಬಂದಾಗ ಏಂಗೆ, ಆಪ್ ಖಾನಾ ಖಾಯೇಂಗೆ ಸರಿಯಾದ ಸೆಂಟೆನ್ಸ್ ಆಗುತ್ತೆ. ಮೇರಾ ಪ್ರಾಣ್ ಬೇಚೈನ್ ಹೇ, ಇದರಲ್ಲಿ ಏನು ತಪ್ಪಿದೆ, ಪ್ರಾಣ ಒಂದೇ ಅಲ್ವಾ, ಹೌದು. ಆದರೆ ಹಿಂದಿನಲ್ಲಿ ಕೆಲವು ಶಬ್ದಗಳಿದೆ, ಅದು ಹಮೇಶ ಪುಲ್ಲಿಂಗ ಬಹುವಚನ ಮೇ ರಹತೆ. ಯಾವಾಗಲೂ ಅದು ಪುಲ್ಲಿಂಗ ಬಹುವಚನದಲ್ಲೇ ಯೂಸ್ ಮಾಡೋದ್ರಿಂದ ನಾವು ಅದನ್ನು ಏನು ಮಾಡ್ತೀವಿ, ಪುಲ್ಲಿಂಗ ಬಹುವಚನ ಅಂತ ತಿಳ್ಕೊಂಡೆ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು. ಮೇರೇ ಪ್ರಾಣ್ ಬೇಚೈನ್ ಹೇ, ಮೇರೇ ಪ್ರಾಣ್ ಬೇಚೈನ್ ಹೇ ಅಂತ ಬರಬೇಕಾಗುತ್ತೆ. ಹಾಗೆ ಮೇರೆ ಬಾಲ್, ಮೇರೆ ನೇತ್ರ ಅದೆಲ್ಲ ಯಾವಾಗಲೂ ಪುಲ್ಲಿಂಗ ಬಹುವಚನ. ಆಪ್ಕೆ ದರ್ಶನ್ ಹುಯೇ ಅಂತ ಹೇಳಬೇಕು, ಹೇಳ್ತಾ ಆಪ್ಕಾ ದರ್ಶನ್ ಅಂತ ಹೇಳಬಾರ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾ ದೇಶ್ ಸದಾ ಆಭಾರಿ रहेगा. ಇಲ್ಲೇನು ಲಾಲ್ ಬಹದ್ದೂರ್ ಶಾಸ್ತ್ರೀಯ ದೇಶ ಅಂತ ಆಗಿಬಿಡುತ್ತಲ್ಲ. ನೋಡಿ ಸಂಬಂಧಕಾರಕ ಹೇಗೆ ಮಿಸ್ಯೂಸ್ ಆಗಿದೆ.
लाल बहादुर शास्त्री का देश ಅಲ್ಲ, ದೇಶ ಸದಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾ ಆಭಾರಿ रहेगा ಅಂತ ಬರಬೇಕಾಗುತ್ತೆ. ದೇಶ ಅವರಿಗೆ ಆಭಾರಿಯಾಗಿರುತ್ತೆ ಅಂತ ಬರಬೇಕು. ಇಲ್ಲಾಂದರೆ ದೇಶನೇ ಲಾಲ್ ಬಹದ್ದೂರ್ ಶಾಸ್ತ್ರಿದು ಅನ್ನೋ ಸಂಬಂಧಕಾರಕದಿಂದ ಅರ್ಥ ಬಂದ್ಬಿಡುತ್ತೆ. ಸೊ ಸಹಿ ವಾಕ್ಯ ಹೇ ದೇಶ ಸದಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾ ಆಭಾರಿ रहेगा. ಲತಾನೆ ಆಮ್ ಕೋ ಖಾತಿ ಥಿ. ನೋಡಿ, ಇಲ್ಲಿ ಖಾತಿ ಥಿ ಅನ್ನೋದು ಪಾಸ್ಟ್ ಕಂಟಿನ್ಯೂಯಸ್ ಆದಾಗ ನೇ ಯೂಸ್ ಮಾಡಬಾರ್ದು. ಹಾಗಾದ್ರೆ ನೇ ಯೂಸ್ ಮಾಡಿದರೆ ಪಾಸ್ಟ್ ಕಂಟಿನ್ಯೂಯಸಲ್ಲಿ ಬರಬಾರ್ದು, ಸಿಂಪಲ್ ಪಾಸ್ಟಲ್ಲಿ ಇರ್ಬೋದು ಅಥವಾ ಆಸನ್ನ ಭೂತಕಾಲ ಅಥವಾ ಪೂರ್ಣ ಭೂತಕಾಲದಲ್ಲಿ ಇರಬಹುದು. ಸೊ ಏನು ಮಾಡ್ತೀವಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ, ಲತಾನೆ ಆಮ್ ಖಾಯಾ. ಯಾಕೆ ಖಾಯಾ ಹಾಕಿದ್ದು? ಯಹ ಲತಾ ಶಬ್ದಕ್ಕೂ ನಹಿ ನೇ ಇರೋದ್ರಿಂದ ನಾವು ಆಮ್ ಆಬ್ಜೆಕ್ಟನ್ನು ನೋಡ್ತೀವಿ. ಆಮ್ ಏನಿಲ್ಲಿ ಕರ್ಮಪದ ಪುಲ್ಲಿಂಗ ಏಕವಚನ, ಇಸ್ಲಿಯೇ ಲತಾನೆ ಆಮ್ ಖಾಯಾ. ಇಲ್ಲ ಅಂದರೆ ನಾವು ಕಂಟಿನ್ಯೂಸಲ್ಲೇ ಇಡ್ತೀವಿ ಅನ್ನೋದಾದರೆ ನೇ ಬರಬಾರ್ದು, ನೇ ರಿಮೂವ್ ಮಾಡಿದ್ದಾಯಿತು, ಲತಾ ಆಮ್ ಖಾತೀತಿ ಅನ್ನೋದು ಕರೆಕ್ಟ್ ಆಗುತ್ತೆ. ಮೇರಾ ಕಾಲಿ ಘೋಡ ಖೋ ಗಯ. ನೋಡಿ, ಕಾಲಿ ಘೋಡ ಪುಲ್ಲಿಂಗ್ ಹೇ, ಮೇರಾ ಘೋಡ ಠೀಕ್ ಹೇ. ಈಗ ಪುಲ್ಲಿಂಗ ಶಬ್ದ ಇದ್ದರೆ ವಿಶೇಷಣನೂ ಹಾಗೆ ಇರಬೇಕಲ್ಲ, ಅದೊಂದು ವಿಕಾರಿ ಶಬ್ದ ತಾನೆ. ಮೇರಾ ಕಾಲಿ ಘೋಡ ಅಲ್ಲ, ಘೋಡ ಪುಲ್ಲಿಂಗ್ ಏಕವಚನ ಅಂದಮೇಲೆ ಕಾಲಾ ಘೋಡ ಖೋ ಗಯ. ಸೊ ಮೇರಾ ಕಾಲಾ ಘೋಡ ಅಂತ ಮಾಡಿದರೆ ನಿಮಗೆ 1 ಮಾರ್ಕ್ ಈಸಿಯಾಗಿ ಬಂದುಬಿಡುತ್ತೆ ಎಕ್ಸಾಮಲ್ಲಿ. ಬೇರೆಯವ್ರಿಗೆ ತಿಳ್ಕೊಳ್ಳೋದಕ್ಕೆ 1 ಸೆಕೆಂಡ್ ಸಾಕು ಅಲ್ವಾ. ಮೈ ಆಪ್ ಪರ್ ಇಜ್ಜತ್ ಕರ್ತಾ ಹೂँ, ಇದೇನು ಆಪ್ ಪರ್ ನಿಮ್ಮ ಮೇಲೆ ತಪ್ಪಾಗುತ್ತಲ್ಲ. ಸೊ ಆಪ್ಕಿ ಇಜ್ಜತ್ ಕರ್ತಾ ಹೂँ ಕರೆಕ್ಟ್ ಸೆಂಟೆನ್ಸ್. ಮೈ ಆಪ್ಕಿ ಇಜ್ಜತ್ ಕರ್ತಾ ಹೂँ. ಇಜ್ಜತ್ ಶಬ್ದ ಸ್ತ್ರೀಲಿಂಗ है, इसलिए आपकी इज्जत, आपका इज्जत रॉन्ग. ರಮಾನೆ ಪಡ್ತಿ ಹೇ. ನೋಡಿ, ಪಡ್ತಿ ಹೇ ಪ್ರೆಸೆಂಟ್ ಟೆನ್ಸ್ ಮೇ ಹೇ. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲದಲ್ಲಿದ್ದಾಗ ನಾವು ರಮಾನೇ ಪಡ್ತಿ ಹೇ, ನೇ ಬರೋದು ಪಾಸ್ಟ್ ಟೆನ್ಸಲ್ಲಿ ಮಾತ್ರ ಅಂತ ನಿಮಗೆ ಗೊತ್ತಿದ್ದಾಗ ರಮಾ ಪಡ್ತಿ ಹೇ. ಪಾಸ್ಟ್ ಟೆನ್ಸಿಗೆ ಮಾಡಬೇಕು ಅಂದರೆ ರಮಾನೇ ಪಢ ಅಂತ ಬರಬೇಕಾಗುತ್ತೆ. ಅಲ್ಲಿ ಪಢಿ ಅಂತ ಮಾಡಿದರೆ ಅಲ್ಲೂ ರಾಂಗ್ ಆಗುತ್ತೆ, ಯಾಕಂದರೆ ಆಬ್ಜೆಕ್ಟ್ ಇಲ್ಲ ಅಂದಾಗ ಯಾವಾಗಲೂ ಕ್ರಿಯಾ ಪುಲ್ಲಿಂಗ್ ಏಕವಚನದಲ್ಲಿ ಇಡಬೇಕಾಗುತ್ತೆ. ರಮಾನೇ ಪಢ ಕರೆಕ್ಟ್ ಆಗುತ್ತೆ. ಮೇರಾ ತೋ ಪ್ರಾಣ ನಿಕಲ್ ಗಯಾ. ಮೇರಾ ತೋ ಪ್ರಾಣ ಪುಲ್ಲಿಂಗ್ ಬಹುವಚನ ಹಾಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ. ಸೊ ಮೇರೇ ತೋ ಪ್ರಾಣ್ ನಿಕಲ್ ಗಯೇ ಕರೆಕ್ಟ್ ಆಗುತ್ತೆ. ಮೇರೇ ತೋ ಪ್ರಾಣ ಒಂದೇ ಅಲ್ವಾ ಅಂತ ಹೇಳಿ ಮೇರಾ ಅಂತ ಬರಿಬೇಡಿ ಅಥವಾ ಮೇರಿ ಅಂತ ಮಾಡಬೇಡಿ, ಪುಲ್ಲಿಂಗ್ ಬಹುವಚನ ಹೇ. ಕೋಯಿನೇ ಮೇರಿ ಪುಸ್ತಕ ದೇಖಿ. ಕೋಯಿ ಪ್ಲಸ್ ನೇ ಎರಡು ಸೇರಿದಾಗ ಏನಾಗುತ್ತೆ ಅಂದರೆ ಸರ್ವನಾಮ ಮತ್ತು ಕಾರ್ಯ ಕಿಸಿನೇ ಅಂತ ಆಗುತ್ತೆ. किसी ने मेरी पुस्तक देखी. मेरी पुस्तक क्या के पुस्तक स्त्रीलिंग, देखी पुस्तक स्त्रीलिंग आदमेले देखी क्रिया. किसी ने मेरी पुस्तक देखी करेक्ट सेंटेंस. यहाँ लोग ईमानदार और उदार रहते हैं. यहाँ लोग यहाँ के लोग ईमानदार और उदार होते हैं ಅಂತ ಮಾಡಬೇಡಿ. रहते हैं ಗಿಂತ होते हैं. यहाँ के लोग ईमानदार और उदार ಹೋತೆ ಅಂತ ಮಾಡಿದರೆ ಕರೆಕ್ಟ್ ಆಗುತ್ತೆ. ವಹ ಗಾನೆ ಕಿ ಕಸರತ್ ಕರ್ ರಹಾ ಹೇ. ಗಾನ ಅನ್ನೋದು ಹಾಡೋದು, ಕಸರತ್ ಮಾಡೋದಿಲ್ಲಿ ವ್ಯಾಯಾಮ ಮಾಡೋದು ಅಲ್ವಾ, ದೇಹಕ್ಕೆ ಮಾಡೋ ವ್ಯಾಯಾಮ ಅಲ್ವಾ ಅದು. ಸೊ ಇಲ್ಲಿ ಕಸರತ್ ಅಲ್ಲ, ಅಲ್ಲಿ ಸರಿಯಾದ ವರ್ಡ್ ಏನಾಗಬೇಕು, ವಹ ಗಾನೆ ಕಾ ಅಭ್ಯಾಸ್ ಕರ್ ರಹಾ ಹೇ ಕರೆಕ್ಟ್ ಆಗುತ್ತೆ. ಅಭ್ಯಾಸ್ ಬರಬೇಕು, ರಿಯಾಜ್ ಅಂತ ನಂದು ವರ್ಡ್ ಇದೆ ನೋಡಿ, ಅಭ್ಯಾಸ್ ಕರ್ ರಹಾ ಹೇ. ತುಮ್ ಜಾ ಸಕ್ತಾ ಹೇ. ನೋಡಿ, ತುಮ್ ಬಂದ ಕೂಡಲೇ ಹೋ ಲಾಸ್ಟಲ್ಲಿ ಬರಬೇಕಲ್ವಾ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಏನಿರುತ್ತೆ, ತುಮ್ ಜಾ ಸಕ್ತೆ ಹೋ. ತೂ ಜಾ ಸಕ್ತಾ ಹೇ, ತುಮ್ ಜಾ ಸಕ್ತೆ ಹೋ. ಅದನ್ನು ನೀವು ತೂ ಜಾ ಸಕ್ತಾ ಹೇ ಅಂತಲೂ ಮಾಡ್ಬೋದು, ಇಲ್ಲಾಂದ್ರೆ ತುಮ್ ಜಾ ಸಕ್ತೆ ಹೋ ಮಾಡಿ. ತುಮ್ ಜೊತೆ ಹೋ ಬರಬೇಕು, ಮೈ ಜೊತೆ ಹೂ ಅಸೋಸಿಯೇಟ್ ಆಗಿರುತ್ತೆ. ಲಡ್ಕಿನೇ ಪತ್ರ ಲಿಖಿ. ನೋಡಿ, ಅದೇ ಥರ ಸೆಂಟೆನ್ಸ್ಗಳು ಸಿಗ್ತಾ ಇರೋದ್ರಿಂದ ನಿಮಗೆ ನೆನ್ಪಿಟ್ಕೊಳ್ಳೋದು ಈಸಿ. ಲಡ್ಕಿನೇ ಬಂದ ಕೂಡಲೇ ನಾವು ಸಬ್ಜೆಕ್ಟನ್ನು ನೋಡಬಾರ್ದು, ಆಬ್ಜೆಕ್ಟ್ ನೋಡಬೇಕು. ಆಬ್ಜೆಕ್ಟ್ ಕ್ಯಾ ಹೇ ವहाँ ಪತ್ರ पुल्लिंग ಏಕವಚನ है, इसलिए लिखा. लड़की ने पत्र लिखा. रोहन को पूछो. रोहन से पूछो ಬರಬೇಕು, रोहन को पूछो ಅಲ್ಲ, रोहन से पूछो. वह पैदल से गया है. ಪೈದಲ್ ಸೆ ಅಂದರೆ ಬರೀ ನಾವು ನಡ್ಕೊಂಡು ಹೋಗ್ತೀವಲ್ಲ, ನಡ್ಕೊಂಡು ಹೋಗೋದಕ್ಕೆ ಪೈದಲ್ ಅಂತ ಹೇಳ್ತೀವಿ, ಪೈದಲ್ ಚಲನ ಅಂತ. ಪೈದಲ್ಗೆ ಮತ್ತೆ ಬೇರೆ ಏನು ಬೇಕಿಲ್ಲ, ವಹ ಪೈದಲ್ ಗಯಾ ಹೇ ಅಂತ ಹೇಳಿದರೆ ಸಾಕು. ಅನ್ನೆಸೆಸರಿ ನಾವು ಕಾರಕನ್ನು ಯೂಸ್ ಮಾಡೋದು ಬೇಡ. ವಹ ಪೈದಲ್ ಗಯಾ ಹೇ. ಕೋಯಲ್ ಡಾಲಿ ಮೇ ಬೈಠಿ ಹೇ. ಡಾಲಿ ಅಂದರೆ ಬ್ರ್ಯಾಂಚ್, ಕೊಂಬೆ ಒಳಗಡೆ ಕೂತ್ಕೊಳ್ಳುತ್ತಾ, ಅದನ್ನು ಏನು ಮಾಡಬೇಕು, ಡಾಲಿ ಪರ್ ಮಾಡಬೇಕು, ಆನ್ ದ ಬ್ರ್ಯಾಂಚ್ ಅಲ್ವಾ. ಸೊ ಕೋಯಲ್ ಡಾಲಿ ಪರ್ ಬೈಠಿ ಹೇ.
ಮೇರೆ ಪಾಸ್ ಕೇವಲ್ ಮಾತ್ರ 50 ರೂಪಾಯಿ ಹೇ. ಮೇರೆ ಪಾಸ್ ಅಂದರೆ ನನ್ನ ಬಳಿ. ಕೇವಲ್ ಮಾತ್ರ ಎರಡು ಸೇಮ್ ಮೀನಿಂಗ್ ಇದ್ದಾಗ ಎರಡೆರಡು ವಿಶೇಷಣ ಯಾಕೆ ಬೇಕು? ಸೊ ಯಾವುದಾದ್ರೂ ಒಂದು ಯೂಸ್ ಮಾಡೋಣ. ಸೊ ಮೇರೆ ಪಾಸ್ ಕೇವಲ್ 50 ರೂಪಾಯಿ ಹೇ, ಇಲ್ಲ ಮೇರೆ ಪಾಸ್ ಮಾತ್ರ 50 ರೂಪಾಯಿ ಹೇ ಅಂತಲೂ ಮಾಡ್ಬೋದು, ಏನು ತಪ್ಪಾಗಲ್ಲ. ಆದರೆ ಎರಡೆರಡು ವಿಶೇಷಗಳನ್ನು ಯೂಸ್ ಮಾಡೋದು ಬೇಡ. ಮಹೇಶ್ ಅವ್ರ ಸಂಗೀತ ಹಮಾರೆ ಯಹಾ ಆಯೇಗಾ. ಆಯೇಗಾ ಅನ್ನೋದೇನಾಯಿತು? ಫ್ಯೂಚರ್ ಟೆನ್ಸಲ್ಲಿ ಪುಲ್ಲಿಂಗ ಏಕವಚನ. ಮಹೇಶ್ ಸಂಗೀತ ಇಬ್ಬರಿದ್ದಾಗ ಬಹುವಚನ ಆಗಬೇಕಲ್ಲ, ಆಯೇಗಾದ ಬಹುವಚನ ಏನಾಗಬೇಕು? ಆಯೆಂಗೆ. ಮಹೇಶ್ ಅವ್ರ ಸಂಗೀತ ಹಮಾರೆ ಯಹಾ ಆಯೆಂಗೆ ಪ್ಲೂರಲ್ ಫಾರ್ಮ್ ಆಯಿತು, ಸೆಂಟೆನ್ಸ್ ಕರೆಕ್ಟ್ ಆಯಿತು. ಸುಮನ್ ಮಾಧವ್ ಕಾ ಪುತ್ರಿ ಹೇ. ಸುಮನ್ ಮಾಧವ್ ಕಾ ಪುತ್ರಿ. ಪುತ್ರಿ ಸ್ತ್ರೀಲಿಂಗ ಹೇ, ತೋ ಸಂಬಂಧ ಬರಬೇಕಲ್ವ, ಇಲ್ಲಿ ಸಂಬಂಧ ಬರಬೇಕಾದ್ರೆ ಮಾಧವ್ ಕೀ ಪುತ್ರಿ ಅಂತ ಮಾಡಬೇಕಾಗುತ್ತೆ. ಮುಂದಿನ ವರ್ಡ್ ಏನಾದರೂ ಸ್ತ್ರೀಲಿಂಗ ಇದ್ದರೆ ಅದರ ಹಿಂದೆ ಸಂಬಂಧಕಾರಕ ಬಂದರೆ ಕಾ ಕೆ ಕಿನಲ್ಲಿ ಸ್ತ್ರೀಲಿಂಗ ಕೀ ಬರಬೇಕು. ಪುಲ್ಲಿಂಗ ಏಕವಚನ ಕಾ, ಪುಲ್ಲಿಂಗ ಬಹುವಚನ ಕೆ. ಸುಮನ್ ಮಾಧವ್ ಕಿ ಪುತ್ರಿ ಹೇ. ಕೃಪಯಾ ಸೆ ಮೇರಾ ನಾಮ್ ಭಿ ಲಿಖ್ ಲೀಜಿಯೇ. ಕೃಪಯಾ ಸೇ ಬೇಕಾಗಲ್ಲ, ಅಲ್ಲಿ ಕೃಪಯಾ ಅಷ್ಟೇ ಸಾಕು. ಇದೆಲ್ಲ ಅನ್ನೆಸೆಸರಿ ನಾವು ಯೂಸ್ ಮಾಡ್ತೀವಿ, ಅದನ್ನು ಬಿಟ್ಬಿಡೋಣ. ಕೃಪಯಾ ಮೇರಾ ನಾಮ್ ಭಿ ಲಿಖ್ ಲೀಜಿಯೇ ಕರೆಕ್ಟ್ ಆಗುತ್ತೆ. ಇಸ್ಕೆ ಬಾದ್ ವೇ ವಾಪಸ್ ಲೌಟ್ ಗಯೆ. ನೋಡಿ, ಈ ಥರ ಮಿಸ್ಟೇಕ್ನ ರಿಟರ್ನ್ಡ್ ಬ್ಯಾಕ್ ಅಂತ ಇಂಗ್ಲೀಷಲ್ಲೂ ಹೇಳ್ತೀವಲ್ಲ, ಅದನ್ನು ವಾಪಸ್ ಲೌಟ್ನ ಅಂದರೆ ಹಿಂದಿರುಗೋದಲ್ವಾ. ಸೊ ವಾಪಸ್ ಅಂತ ಹಾಕಬೇಕು, ವಾಪಸ್ ಆನ ಅಂತ ಹೇಳ್ಬೋದು, ಅಥವಾ ಲೌಟ್ನ ಅಂತ ಹೇಳ್ಬೋದು. ಇಸ್ಕೆ ಬಾದ್ ವೇ ಲೌಟ್ ಗಯೇ, ಹೋದ್ರು ಅಂದರೆ ರಿಟರ್ನ್ ಆದರು ಅಂತ ಅಷ್ಟೇ ಸಾಕು. ವಾಪಸ್ ಗೈ ಅಂತ ಹೇಳ್ಬೋದು, ವಾಪಸ್ ಲೌಟ್ ಗೈ ಅಂತ ಎರಡೂ ಇದನ್ನು ಯೂಸ್ ಮಾಡೋದು ಬೇಡ. ಸೊ ಇಸ್ಕೆ ಬಾದ್ ವೇ ಲೌಟ್ ಗಯೇ ಅಥವಾ ಇಸ್ಕೆ ಬಾದ್ ವೇ ವಾಪಸ್ ಚಲೆ ಗಯೇ ಹೇಳ್ಬೋದು. ಇದು ಈಸಿ ಆಗೋದ್ರಿಂದ ನೀವು ವಾಪಸ್ ಅನ್ನೋದನ್ನು ತೆಗೆದುಬಿಡಿ, ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಶತ್ರು ಮೈದಾನ್ ಸೆ ದೌಡ್ ಖಡಾ ಹುವಾ. ಮೈದಾನ್ ಸೆ ಶತ್ರು, ಮೈದಾನ್ ಸೆ ದೌಡ್ನ ಅಂದರೆ ಇಲ್ಲಿ ಸಾಮಾನ್ಯವಾಗಿ ರನ್ನಿಂಗ್ ರೇಸ್ ಎಲ್ಲ ಓಡೋದು. ಇದು ಹೆದರ್ಕೊಂಡು ಓಡೋದನ್ನ ನಾವು ಭಾಗ್ನ ಅಂತ ಹೇಳ್ತೀವಿ. ಶತ್ರು ಮೈದಾನ್ ಸೆ ಭಾಗ್ ಖಡಾ ಹುವಾ, ಭಾಗ್ನ. ಪೊಲೀಸ್ಕೋ ದೇಖ್ತೆ ಹಿ ಚೋರ್ ಭಾಗ್ತಾ ಹೇ ಅಂತ ಹೇಳಬೇಕೆ ಹೊರತು ದೌಡ್ತಾ ಹೇ ಅಂತ ಹೇಳಬಾರ್ದು. ಮೈ ಆಪ್ಕಾ ದರ್ಶನ್ ಕರ್ನೆ ಆಯಾ ಹೂँ, आगे ಹೇಳಿದ್ದೀನಿ ನಾನು. ದರ್ಶನ್ ಶಬ್ದ ಪುಲ್ಲಿಂಗ बहुवचन में प्रयुक्त होता है, इसलिए मैं आपके दर्शन करने आया हूँ. आपके दर्शन करने आया हूँ ಕರೆಕ್ಟ್ ಆಗುತ್ತೆ. मैंने मकान बनवाने के लिए मैसूर जाना है. ನನಗೆ ಹೋಗಬೇಕಾಗಿದೆ ಅಂತ ಬಂದಾಗ ಜಾನಾ ಹೇ, ದೇಖ್ನಾ ಹೇ ಹಾಗೆಲ್ಲ ಬಂದಾಗ ನಾವೇನು ಮಾಡಬೇಕು? ಮುझे ಅಂತ ಬರಬೇಕಾಗುತ್ತೆ. ಮೈ ಪ್ಲಸ್ ಕೋ ಬರಬೇಕು, ಮೈ ಪ್ಲಸ್ನೇ ಅಲ್ಲ, ಮೈ ಪ್ಲಸ್ ಕೋ ಮುझे मकान बनवाने के लिए मैसूर जाना है करेक्ट सेंटेंस. सुरेश के चाची जी बीमार पड़े हैं. सुरेश के चाची जी तो स्त्रीलिंग है, तो की आना है. सो सुरेश की चाची जी बीमार है ಅಂತ ಹೇಳಿದರೆ ಸಾಕು, बीमार पड़े है ಅನ್ನೋದು ಅಗತ್ಯನಿಲ್ಲ. ಅದನ್ನೇನಾದರೂ ಹಾಕಿದ್ರು ಕೀ ಅನ್ನೋದ್ರ ಮಾತ್ರ ಚೇಂಜ್ ಮಾಡಿ ಕೆ ಇರೋದು ಕೀ ಆಗಲೇಬೇಕಾಗುತ್ತೆ. मैं नया पोशाक पहनूंगा. ಮೈ ನಯಾ ಪೋಷಾಕ್ ಶಬ್ದ ಜೋ है ना ಡ್ರೆಸ್, ಅದು ಸ್ತ್ರೀಲಿಂಗ್ ವರ್ಡ್, ಅದಕ್ಕಾಗಿ ನೈ ಬರಬೇಕು. ಮೈ ನೈ ಪೋಷಾಕ್ ಪೆಹನೂಂಗಾ ಚಂದ್ರಬಿಂದು ಬರಬೇಕಾಗುತ್ತೆ, ಪೆಹನೂಂಗಾ. ಬಚ್ಚೋನ್ ಸೆ ಗುಸ್ಸಾ ನಾ ಕರೋ. ಬಚ್ಚೋನ್ ಸೆ ಗುಸ್ಸಾ ಅಲ್ಲ, ಬಚ್ಚೋಂ ಪರ್ ಗುಸ್ಸಾ ನಾ ಕರೋ. ಬಚ್ಚೋಂ ಪರ್ ಗುಸ್ಸಾ ನಾ ಕರೋ ಅಂತ ಹೇಳಬೇಕಾಗುತ್ತೆ. ಮೇಲೆ ಮೇ ಅನೇಕೋ ದುಕಾನೆ ಥೀ. ಮೇಲೆ ಮೇ ಅನೇಕೋ ಬರಬಾರ್ದಿಲ್ಲಿ, ಅನೇಕ್ ದುಕಾನೆ ಥಿ ಕರೆಕ್ಟ್ ಆಗುತ್ತೆ. ಅನೇಕ್ ದುಕಾನೆ ಥಿ ಅಲ್ಲಿ ಬಹುವಚನ ತೋರಿಸೋದು, ಅದು ಕಾರಕೋಂಕೆ ಸಾಥ್ ಬಹುವಚನ ಅನೇಕೋ ಹಾಗೆಲ್ಲ ಬರುತ್ತೆ. ಸೊ ಇಲ್ಲಿ ಅದರ ಅಗತ್ಯ ಇಲ್ಲ, ರಾಂಗ್ ಆಗುತ್ತೆ ಆ ಥರ ಯೂಸೇಜ್. ದುಕಾನೆ ಬಹುವಚನ ಆಗಿದೆ, ಥಿ ಡಾಟ್ ಇದೆ, ಸರಿ ಆಯಿತು. ಮೇಲ ಅಂದರೆ ಜಾತ್ರೆಯಲ್ಲಿ ತುಂಬ ಅಂಗಡಿಗಳು ಇದ್ದವು ಅಂತ. ತುಳಸಿದಾಸ್ನೇ ರಾಮಚರಿತ ಮಾನಸ್ ಕಾ ರಚನಾ ಕಿ. ಇಲ್ಲಿ ನೋಡಿ, ರಚನಾ ಅನ್ನೋದು ಸ್ತ್ರೀಲಿಂಗ ಆದಾಗ ರಾಮಚರಿತ ಮಾನಸ್ ಕೀ ರಚನಾ ಕೀ ಬರಬೇಕಾಗುತ್ತೆ. ರಾಮಚರಿತ ಮಾನಸ್ ಕೀ ರಚನಾ ಕಿಯಾ ಅಂತ ಪುಲ್ಲಿಂಗ, ಸ್ತ್ರೀಲಿಂಗ ಬಂದಾಗ ಏನಾಗಬೇಕು? ರಚನಾ ಸ್ತ್ರೀಲಿಂಗ್, ಇಸ್ಲಿಯೇ ಕೀ. ಮೇರಾ ನಾಮ್ ಶ್ರೀ ಮಹೇಂದ್ರ ಕುಮಾರ್ ಜಿ ಹೇ. ನೋಡಿ, ನಾವು ನಮ್ಮ ಹೆಸರನ್ನೇ ಹೇಳ್ಕೊಬೇಕಾದ್ರೆ ನಾವು ಶ್ರೀ ಎಲ್ಲ ಹೇಳಬಾರ್ದು. ಬೇರೆಯವ್ರು ಹೇಳಬೇಕಾದ್ರೆ ನಮಗೆ ಸೇರಿಸಿ ಹೇಳ್ಬೋದು. ಆದರೆ ನಾವೇ ನಮ್ಮ ಹೆಸರನ್ನ ಹೇಳ್ಕೋಬೇಕಾದ್ರೆ ನಾವು ಎಷ್ಟೇ ದೊಡ್ಡ ಪೋಸ್ಟಲ್ಲಿದ್ದರೂ ಶ್ರೀನ ಸೇರಿಸಬಾರ್ದು. ಮೇರಾ ನಾಮ್ ಮಹೇಂದ್ರ ಕುಮಾರ್ ಹೇ. ಇಲ್ಲಿ ಶ್ರೀ ಸೇರಿಸಿದ್ದಾರೆ, ಜಿ ಸೇರಿಸಿದ್ದಾರೆ, ಎರಡು ರಾಂಗ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಹೇಳಬೇಕು, ಮೇರಾ ನಾಮ್ ಮಹೇಂದ್ರ ಕುಮಾರ್ ಹೇ. ಸರ್ದಾರ್ ವಲ್ಲಭಾಯ್ ಪಟೇಲ್ ಲೋಹ ಪುರುಷ್ ಕಹಾ ಜಾತಾ ಹೇ. ಪಟೇಲ್
ಅವರನ್ನು ಅಂತ ಬರಬೇಕಲ್ವಾ, ಅದಕ್ಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೋ ಲೋಹ ಪುರುಷ್ ಕಹಾ ಜಾತಾ ಹೇ ಅಂತ ಬರಬೇಕಾಗುತ್ತೆ. ಓಕೆ, ಇಲ್ಲಾಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಲೋಹ ಪುರುಷ್ ಕಹೇ ಜಾತೆ ಹೇ ಅಂದರೆ ಕರೆಯಲ್ಪಡುತ್ತಾರೆ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡಬಹುದು. ಫಸ್ಟ್ ಒನ್ ಈಸಿ ಇದೆ, ಅದನ್ನೇ ಮಾಡಿ ಈಸಿಯಾಗಿ ಕಲಿಬೋದು. ಕೋ ಸೇರಿಸಿದ್ರೆ ಆಯಿತು. ಏಕ್ ದೂದ್ ಕಾ ಗಿಲಾಸ್ ದೋ. ದೂದ್ ಕಾ ಗಿಲಾಸ್ ಅಂದರೆ ಒಂದು ಹಾಲಿನ ಗ್ಲಾಸ್ ಕೊಟ್ಟರು ಆಯ್ತಲ್ಲ, ಖಾಲಿ ಆದರೂ ಆಗ್ಬೋದಲ್ಲ. ಅದಕ್ಕೆ ಏನು ಮಾಡಬೇಕು, ಜಂಬಲ್ಡ್ ವರ್ಡನ್ನು ಸರಿ ಮಾಡಬೇಕು. ಏಕ್ ಗಿಲಾಸ್ ದೂದ್ ದೋ, ಒಂದು ಗ್ಲಾಸ್ ಹಾಲು ಕೊಡು. ಕಿಸಿ ಭೀ ಆದ್ಮಿ ಕೋ ಭೇಜ್ ದೋ, ಕಿಸಿ ಭೀ ಬೇಕಾಗಲ್ಲ, ಕಿಸಿ ಆದ್ಮಿ ಕೋ ಭೇಜ್ ದೋ ಕರೆಕ್ಟ್ ಆಗುತ್ತೆ. ಭೀ ಅನ್ನೋದು ಅಲ್ಲಿ ಎಕ್ಸ್ಟ್ರಾ ಇದೆ, ಅದು ಬೇಕಿಲ್ಲ. ಕಾಫಿ ಮೇ ಕೌನ್ ಪಡ್ ಗಯಾ ಹೇ, ನೋಡಿ ಕೌನ್ ಅನಿಶ್ಚಯವಾಚಕ ಸರ್ವನಾಮಲ್ಲಿ ಕೌನ್ ಮತ್ತು ಕ್ಯಾ ಇದೆ. ಕ್ಯಾ ಅಂದರೆ ಥಿಂಗ್ಸ್ಗೆಲ್ಲ ಗೊತ್ತಾಗುತ್ತೆ, ಮತ್ತು ಕೌನ್ ಅಂದರೆ ಇಲ್ಲಿ ಹ್ಯೂಮನ್ ಬೀಯಿಂಗ್ಸಿಗೆ. ಕೌನ್ ಅಂತ ಇಲ್ಲಿ ಬರಬಾರ್ದು. ಕಾಫಿನಲ್ಲಿ ಏನು ಬಿದ್ದಿದೆ ಅಂತ ಕೇಳಬೇಕಾದ್ರೆ ವಾಟ್ ಅಂತ ಕೇಳಬೇಕಲ್ವಾ, ಹೂ ಅಂತ ಕೇಳ್ತೀವ. ಸೊ ಕಾಫಿ ಮೇ ಕ್ಯಾ ಪಡ್ ಗಯಾ ಹೇ, ಕಾಫಿನಲ್ಲಿ ಏನು ಬಿದ್ದಿದೆ ಅಂತ ಕೇಳಬೇಕು. ಕ್ಯಾ ಕರೆಕ್ಟು, ಕೌನಲ್ಲ. ಕೌನ್ ಆಯಾ ಹೇ ಕರೆಕ್ಟ್ ಆಗುತ್ತೆ. ಉಸೆ ಬಹುತ್ ಗುಸ್ಸಾ ಆತಿ ಹೇ, ಉಸೆ ಅವನಿಗೆ ಅವಳಿಗೆ, ಗುಸ್ಸಾ ಅನ್ನೋದು ಪುಲ್ಲಿಂಗ ಏಕವಚನ, ಆತಿ ಹೇ ಸ್ತ್ರೀಲಿಂಗಲ್ಲಿದೆ, ಸೊ ರಾಂಗ್ ಆಯಿತು. ಉಸೆ ಬಹುತ್ ಗುಸ್ಸಾ ಆತಾ ಹೇ ಕರೆಕ್ಟ್ ಆಗುತ್ತೆ. ಮೈನೆ ಮೇರಿ ಕಲಂ ಅಪ್ನೆ ಮಿತ್ರ ಕೋ ದೇ ದಿ, ಮೈನೆ ಮೇರಿ, ಮೈ ಮತ್ತು ಮೈ ಎರಡು ಸಲ ಬಂತು, ಮೈ ಪ್ಲಸ್ ಕೀನು ಮೇರಿ ಅಲ್ಲ, ಸೊ ನಿಜವಾಚಕ ಸರ್ವನಾಮ ಯೂಸ್ ಆಗಬೇಕು. ಅಪನಾ ಅಪ್ನೆ ಅಪ್ನಿ, ಮೇರಿ ಇರೋದ್ರಿಂದ ಅಪ್ನಿ, ಮೈನೆ ಅಪ್ನಿ ಕಲಂ ಮಿತ್ರ ಕೋ ದೇ ದಿ ಕರೆಕ್ಟ್ ಆಗುತ್ತೆ. ಕಲಂ ಶಬ್ದ ಸ್ತ್ರೀಲಿಂಗ ಹೇ. ಜಂಗಲ್ ಮೇ ಬಡಾ ಅಂಧಕಾರ ಹೇ, ನೋಡಿ ಬಡಾ ಅಂಧಕಾರ, ಅಂಧಕಾರ ಹೇಳಬೇಕಾದ್ರೆ ಬಡ ಅಂತ ಹೇಳಲ್ಲ, ಘನ ಅಂತ ಹೇಳಬೇಕು. ಸೊ ಜಂಗಲ್ ಮೇ ಘನ ಅಂಧಕಾರ ಹೇ. ಬಾಜಾರ್ ಗಯೇ ಹೇ ಪಿತಾಜಿ, ಇದು ನೋಡಿ ಸೆಂಟೆನ್ಸ್ ನೋಡಿ, ಕರ್ತ ಕರ್ಮ ಕ್ರಿಯಾ ಆ ಆರ್ಡಲ್ಲಿ ಇರಬೇಕು. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಪಿತಾಜಿ ಕರ್ತ ಲಾಸ್ಟಿಗೆ ಹೋಗಿಬಿಟ್ಟಿದ್ದಾರೆ. ಅದನ್ನು ನಾವು ಸರಿ ಮಾಡಿದರೆ ಪಿತಾಜಿ ಬಾಜಾರ್ ಗಯೇ ಹೇ ಕರೆಕ್ಟ್ ಆಗುತ್ತೆ. ಕ್ರಿಯೆ ಯಾವಾಗಲೂ ಹಿಂದಿನಲ್ಲಿ ಲಾಸ್ಟ್ ಬರಬೇಕು, ಕರ್ತ ಮೊದಲಿರಬೇಕು. ಚರಖಾ ಕಾತನಾ ಚಾಹಿಯೇ ಅನ್ನೋದು ರಾಂಗ್ ಆಗುತ್ತೆ. ಇಲ್ಲಿ ನೂಲನ್ನು ನಾವು ಇದು ಮಾಡೋದಲ್ವಾ, ಸೊ ಚರಖಾನ ಚಲಾನಾ ಚಾಹಿಯೇ ನಡೆಸೋದು, ಚರಖ ನಡೆಸಬೇಕು, ಚಲಾನಾ ಚಾಹಿಯೇ. ಅಥವಾ ಸೂತ್ ಅಂತ ಹೇಳಿದರೆ ಕಾತನಾ ಚಾಹಿಯೇ ಅಂತ ಹೇಳ್ಬೋದು. ನೀವು ಚರಖ ಚಲಾನಾ ಚಾಹಿಯೇ ಬರೀರಿ, ಸಿಂಪಲ್ಲಾಗಿ ಆನ್ಸರ್ ಸಿಗುತ್ತೆ. ವಹ ಬಿಲ್ಕುಲ್ ಭೀ ಬಾತ್ ಕರ್ನಾ ಬಂದ್ ನಹಿ ಕರ್ತಿ, ವಹ ಬಾತ್ ಕರ್ನಾ ಪಸಂದ್ ನಹಿ ಕರ್ತಿ. ವಹ ಬಿಲ್ಕುಲ್ ಭೀ, ನೋಡಿ ಬಿಲ್ಕುಲ್ ಭೀ ಅಗತ್ಯ ಇಲ್ಲ. बात करना पसंद नहीं करती, वह बात करना पसंद नहीं करती, वह बिल्कुल बात करना पसंद नहीं करती ಬರಿಬೇಕಾಗುತ್ತೆ. ಬಿಲ್ಕುಲ್ ಬಿಡೋದು ಬೇಡ. वह बिल्कुल बात करना पसंद नहीं करती, ಬರೀ वह बात करना पसंद नहीं करती ಆದರೆ ಬಿಲ್ಕುಲ್ ಅನ್ನೋದ್ರದ್ದು ಇದೇ ಬರಲ್ವಲ್ಲ, ಆ ಎಫೆಕ್ಟ್ ಇರಲ್ವಲ್ಲ. ಅದಕ್ಕಾಗಿ वह बिल्कुल भी ಬೇಡ, वह बिल्कुल बात करना पसंद नहीं करती ಮಾಡಿದ್ರಾಯಿತು. मुझको घबराना पड़ा, ಮುझको घबराना पड़ा, मुझे घबराना पड़ा ಅಥವಾ ಮೈ घबरा गया ಅಂತ ಹೇಳ್ತೀವಿ. ಸೊ मुझे घबराना पड़ा ಅಂತ ಏನೂ ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. वह कमर कसा बैठा है, वह कमर कसे बैठा है, ಕಮರ್ ಕಸ್ಕರ್ ಬೈಠಾ ಹೇ ಅನ್ನೋ ಅರ್ಥದಲ್ಲಿ ಬರುತ್ತೆ. ಕಮರ್ ಕಸ್ಕರ್ ಬೈಠಾ ಹೇ ಹಾಗೂ ಹೇಳ್ಬೋದು. ಬೈಠಾ ಹೇಗಿಂತ ಖಡಾ ಹೇ ಅನ್ನೋದು ಇನ್ನೂ ಸೂಟಬಲ್ ಆಗುತ್ತೆ. कमर कसा खड़ा है ಹಾಗೂ ಹೇಳ್ಬೋದು. 15 अगस्त का भारत के इतिहास में बहुत महत्व है. ಸೊ ಇದು ಅಷ್ಟೇ ಜಂಬಲ್ಡ್ ವರ್ಡ್ ಆಗಿರೋದ್ರಿಂದ ಭಾರತ್ ಕೆ ಇತಿಹಾಸ್ ಮೇ 15 अगस्त का बहुत महत्व है ಕರೆಕ್ಟ್ ಆಗುತ್ತೆ. ಭಾರತ್ ಕೆ ಇತಿಹಾಸ್ ಮೇ ಮೊದಲು ಭಾರತದ ಇತಿಹಾಸದಲ್ಲಿ 15 ಆಗಸ್ಟ್ದ ಮಹತ್ವ ಬಹಳ ಇದೆ ಅಂತ ಹೇಳ್ತೀವಿ. ಅಧ್ಯಾಪಕ್ ಬಚ್ಚೋಂಕೋ ಬುಲಾಯೇ, ನೋಡಿ ಬುಲಾಯೇ ಪಾಸ್ಟ್ ಟೆನ್ಸ್ ಆಯಿತು. ಸೊ ಇದು ಸಕರ್ಮ ಕ್ರಿಯೆ ಆಗಿರೋದ್ರಿಂದ ನೇ ಯೂಸ್ ಮಾಡಬೇಕಿತ್ತು, ನೇ ಯೂಸ್ ಆಗಲಿಲ್ಲ. ನಾವು ಯೂಸ್ ಮಾಡಿ ನೋಡೋಣ. ಅಧ್ಯಾಪಕ್ನೇ ಬಚ್ಚೋಂಕೋ ಬುಲಾಯ, ಯಾವಾಗ ಕರ್ಮಪದ ಜೊತೆ ಕೋ ಬರುತ್ತೆ ಕ್ರಿಯಾ ಪುಲ್ಲಿಂಗ ಏಕವಚನಲ್ಲಿ ಇರುತ್ತೆ. ಅಧ್ಯಾಪಕ್ನೇ ಬಚ್ಚೋಂಕೋ ಬುಲಾಯ ಅನ್ನೋದು ಕರೆಕ್ಟ್ ಆಗುತ್ತೆ. हम 3 भाई हूँ, ಮೈ ಬಂದರೆ ಹ್ಞೂ ಬರಬೇಕು, ಹಮ್ ಬಂದಾಗ ಹೇ ಬರಬೇಕು. ಹಮ್ 3 ಭಾಯಿ ಹೇ ಕರೆಕ್ಟ್ ಆನ್ಸರ್.
अपनी काम स्वयं करो, अपनी काम ಪುಲ್ಲಿಂಗ್ ಹೇ, ಇವಾಗ ಅಪ್ನಿ ಬರಬಾರ್ದು, ಅಪ್ನಾ ಕಾಮ್ ಸ್ವಯಂ ಕರೋ ಕರೆಕ್ಟ್ ಆಗುತ್ತೆ. ಮುझे बहुत गुस्सा आती है, ಗುಸ್ಸಾ ಪುಲ್ಲಿಂಗ್ ಅದಾಗ ಏನು ಬರಬೇಕು, मुझे बहुत गुस्सा आता है, ಈಗಾಗಲೇ ನೋಡಿದ್ದೀರಾ. ರಾಜು ನೇ ಮುझे ಮಥುರಾ ದಿಖಾಯಿ, ಮಥುರಾ ಶಬ್ದ ಏನಿದೆಯಲ್ಲ ಇದು ನಾವು ಪುಲ್ಲಿಂಗ್ ಶಬ್ದ ಅಂತ ಹೇಳ್ತೀವಿ. ಅದಕ್ಕೋಸ್ಕರವಾಗಿ ಶಹರ್ ಕಾ ನಾಮ್ ಹೇ ಮಥುರಾ, ರಾಜು ನೇ ಮುझे ಮಥುರಾ ದಿಖಾಯ ಬರಬೇಕಾಗುತ್ತೆ, ದಿಖಾಯಿ ಅಲ್ಲ. उसने अपने बटुआ उठाई, उसने अपना बटुआ ಅಂದರೆ ಪರ್ಸ್, अपना बटुआ उठाया, बटुआ ಪುಲ್ಲಿಂಗ್ ಶಬ್ದ ಏಕವಚನ, अपने ಬರಬಾರ್ದು, अपना बटुआ उठाया ಬರುತ್ತೆ. वसंत ऋतु अच्छा लगती है, ऋतु शब्द जो है स्त्रीलिंग है, वसंत ऋतु अच्छी लगती है करेक्ट आगुತ್ತೆ. उसका संतान मेहनती है, संतान जो शब्द है ना, संतान स्त्रीलिंग शब्द, ಅದಕ್ಕೆ उसकी संतान मेहनती है ಅಂತ ನಾವು ಹೇಳ್ತೀವಿ. ಕಲ್ ಮಾತಾಜಿ ಆ ರಹೆ ಹೇ, ಮಾತಾಜಿ ಸ್ತ್ರೀಲಿಂಗ್ है ना, तो आ रहे हैं ಹೇಗೆ ಬರೋಕ್ಕೆ ಸಾಧ್ಯ, ಅವಾಗೇನು ಬರಬೇಕು, ಕಲ್ ಮಾತಾಜಿ ಆ ರಹಿ ಹೇ ಬರಬೇಕು. ಹೇ ಯಾಕೆ ಡಾಟ್ ಅಂದರೆ ರೆಸ್ಪೆಕ್ಟಿಗಾಗಿ. ಅನೇಕೋ ಸ್ತ್ರೀ ಪುರುಷ ವहाँ ಆಯೇ ಥೇ, ಅನೇಕೋ ಯಾಕೆ ಬೇಕು, ಬೇಕಿಲ್ಲ, ಕಾರಕೋಂಕೆ ಸಾಥ್ ಆ ಥರ ಬರುತ್ತೆ, ಇಲ್ಲಿ ಕಾರಕ ಇಲ್ಲಲ್ಲ, ಸೊ ಅನೇಕ ಸ್ತ್ರೀ ಪುರುಷ ವहाँ ಆಯೇ ಥೇ ಕರೆಕ್ಟ್ ಆಯಿತು. ಉಸ್ಕೆ ಪಾಸ್ ಬಹುತ್ ಸೋನೆ ಹೇ, ಸೋನಾ ಈ ಏನಿದೆಯಲ್ಲ ಚಿನ್ನ, ಅದನ್ನು ನಾವು ಏಕವಚನ ಬಹುವಚನ ಎರಡರಲ್ಲೂ ಸೋನಾ ಅಂತಲೇ ಹೇಳ್ತೀವಿ. ಬಹುತ್ ಸೋನಾದಲ್ಲಿ ಜಾಸ್ತಿ ಇದೆ, ಸೋನಾನ ಸೋನೆ ಅಂತ ಹೇಳೋ ಹಾಗಿಲ್ಲ. ಹಾಗಾಗಿ ಉಸ್ಕೆ ಪಾಸ್ ಬಹುತ್ ಸೋನಾ ಹೇ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ರಾಮಕೃಷ್ಣ ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡಿ ಹಾಕಿಬಿಟ್ಟು ರಾಮಕೃಷ್ಣ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ನಿಮಗೆ ನನ್ನ ಚಾನಲ್ ಸಿಗುತ್ತೆ. ಮತ್ತು ಸೆಕೆಂಡ್ PU ಸ್ಟೂಡೆಂಟ್ಸ್ ಯಾರಾದರೂ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಇದನ್ನು ಶೇರ್ ಮಾಡಿ. ಈಗ ಬರೋ ಪಬ್ಲಿಕ್ ಎಕ್ಸಾಮ್ಗೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಕೇಳಿದ್ದಕ್ಕೆ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್.